ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಗಂಗಾಮತಸ್ಥರ ಸಂಘದ ವತಿಯಿಂದ ಇಂದು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು. ಕರ್ನಾಟಕ ರಾಜ್ಯ ಗಂಗಮತ, ಬೆಸ್ತ, ಮೊಗವೀರ, ಕೋಲಿ, ಅಬ್ಬಲಿಗ, ಅಂಬಿಗ ಸಮುದಾಯಕ್ಕೆ ಸೇರಿದ ಪ್ರಮೋದ್ ಮಧ್ವರಾಜ್ ರವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಮತಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಕರ್ನಾಟಕ ರಾಜ್ಯ ಗಂಗಾಮತಸ್ಥರ ಸಂಘದ ವತಿಯಿಂದ ಭಾರತೀಯ ಜನತಾ ಪಾರ್ಟಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಪತ್ರಿಕಾ ಪ್ರಕಟಣೆಗಾಗಿ ತಮ್ಮ ಎಲ್ಲರಲ್ಲಿ ಮನವಿ. ನಾವು ಕರ್ನಾಟಕ ರಾಜ್ಯ ಗಂಗಾಮತ ಸಂಘದ ಅಧ್ಯಕ್ಷರಾದ ಮೌಲಾಲಿ ನಾನು ಇವತ್ತು ಈ ದಿನ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಪ್ರಮೋದ್ ಮಧ್ವರಾಜ್ ಅವರಿಗೆ MP ಟಿಕೆಟ್ ಕೊಡಬೇಕಂತೇಳಿ BJPಯಿಂದ ನಮ್ಮ ಯಡಿಯೂರಪ್ಪ ಅವರಿಗೆ, ವಿಜಯ ರಾಘವೇಂದ್ರ ಅವರಿಗೆ, ನಮ್ಮ ರವಿಕುಮಾರ್ ಅವರಿಗೆ, ಪ್ರಧಾನ ಕಾರ್ಯದರ್ಶಿಯಾದ ಇವರೆಲ್ಲರಿಗೆ, ರಾಜೇಶ್ ಸೆಕ್ರೆಟರಿ ಅವರಿಗೆ ಎಲ್ಲ ಒಂದು ಮನವಿಯನ್ನು ನೀಡಿದ್ದೀವಿ. ಮುಂದೆ ಬರುವ MP ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭೆಯಲ್ಲಿ ಅವರಿಗೆ ಸ್ಥಾನ ಕೊಡಬೇಕಂತೇಳಿ ನಮ್ಮ ಸಮಾಜದಿಂದ ಸುಮಾರು 50-60 ಜನ ಉಳ್ಳುವ ಜನಸಂಖ್ಯೆ, ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ಉಡುಪಿಯಲ್ಲಿ, ಚಿಕ್ಕಮಗಳೂರಲ್ಲಿ. ಮಾಧ್ಯಮದ ಬಂಧುಗಳಲ್ಲಿ ನಮಸ್ಕಾರ. ನನ್ನ ಹೆಸರು ಅವರ್ಣ ಮ್ಯಾಕೇರಿ ಅಂತ, ರಾಜ್ಯ BJP ಹಿಂದೂ ಮೋರ್ಚಾದ ಹಿಂದಿನ ಉಪಾಧ್ಯಕ್ಷರಿದ್ದೀವಿ. ಈಗ ತಾನೇ ತಮ್ಮನ್ನು ಕುರಿತು ನಮ್ಮ ರಾಜ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ವಿಷಯಗಳು ಹೇಳಿದ್ದಾರೆ. ನನ್ನ ವಿನಂತಿ ಇಷ್ಟೇ, ಭಾರತೀಯ ಜನತಾ ಪಕ್ಷ ಈಗಾಗಲೇ ನಮ್ಮ ಒಂದು ಸಮುದಾಯಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಈ ಹಿಂದಿನಿಂದಲೂ ಕೊಟ್ಟಿದ್ದಾರೆ. ಈಗ ನಮ್ಮ ಸಂಘದ ಪರವಾಗಿ ನಮ್ಮ ಪಕ್ಷಕ್ಕೆ ನಮ್ಮ ಅಧ್ಯಕ್ಷರಾದಂಥ ಮೌಲಾಲಿಯವರು ಮನವಿ ಮಾಡಿದಂತೆ ಭಾರತೀಯ ಜನತಾ ಪಕ್ಷದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇಲ್ಲಿಯವರೆಗೆ ಯಾರಿಗೂ ಕೂಡ ನಮ್ಮ ಸಮುದಾಯದ ಪರವಾಗಿ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಸ್ವಾಗತಿಸ್ತೇನೆ. ನಮ್ಮ ಹೆಸರು ಮಂಡೂರು ನಾಗರಾಜ್ ಅಂತೇಳಿ, ಕರ್ನಾಟಕ ರಾಜ್ಯ ಗಂಗಾಮತ ಸಮಾಜದ ರಾಜ್ಯ ಉಪಾಧ್ಯಕ್ಷರು. ನಮ್ಮ ಕೋಲಿ, ಗಂಗಾಮತ, ಬೆಸ್ತ ನಮ್ಮ ಸಮುದಾಯ ಇಡೀ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಮಾಜ ಇದೆ. ಬಹಳ ಹಿಂದುಳಿದ ಒಂದು ಸಮಾಜ ಅಂದರೆ ನಮ್ಮ ಸಮಾಜ ಅಂತ ಹೇಳಬೇಕು. ಈ ಪ್ರತಿಯೊಂದು ಕನಿಷ್ಠ ನಮ್ಮ ಜನಸಂಖ್ಯೆ ಕೊಟ್ಟಿದಂಗೆ 60 ಲಕ್ಷಕ್ಕಿಂತ ಅಧಿಕ ಇದೆ ಇಡೀ ರಾಜ್ಯದಲ್ಲಿ. ನಮ್ಮ ಈ ಮಾಜಿ ಸಚಿವರಾದಂಥ ಪ್ರಮೋದ್ ಮಧ್ವರಾಜರು ಇವರು ನಮ್ಮ ರಾಜ್ಯ ಸಮಾಜದ ಮುಖಂಡರು. ಹಾಗೆ ಸಮಾಜದ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ ಧ್ವನಿ ಎತ್ತೋರಂದ್ರೆ ಸದ್ಯ ಅವರೊಬ್ಬರೇ ನನ್ನ ಸಮಾಜ ಬಗ್ಗೆ. ಅವ್ರನ್ನ ನಿಲ್ಲಿಸಬೇಕು, ಅವ್ರನ್ನ ಗೆಲ್ಲಿಸ್ಬೇಕು, ಮತ್ತು ಅವ್ರನ್ನ ನಾವು ಪಾರ್ಲಿಮೆಂಟಲ್ಲಿ ನಮ್ಮ ಒಂದು ಸಮಾಜದ ಒಬ್ಬ ರೆಪ್ರೆಸೆಂಟೇಟಿವ್ ನೋಡಬೇಕು. ಯಾಕಂದ್ರೆ ನಮ್ಮ ಸಮಾಜದ ಕುಂದುಕೊರತೆಗಳನ್ನ ಯಾರು ಕೇಳೋರಿಲ್ದಂಗಾಗಿದೆ. ಪಾರ್ಲಿಮೆಂಟಲ್ಲಿ ಯಾರು ನಮ್ಮನ್ನು ರೆಪ್ರೆಸೆಂಟ್ ಮಾಡೋಂಥವ್ರಿಲ್ಲ. ನಮ್ಮದು ಸಾಕಷ್ಟು ಸಮಸ್ಯೆಗಳಿದೆ. ಈಗಾಗಲೇ ನೀವು ಪೇಪರೆಲ್ಲ ನೋಡ್ತಿದ್ದು ನೀವೇ ಬರ್ತಿದ್ದೀರಾ. ನಮ್ಮ ಸಮಾಜದಲ್ಲಿ ಎಷ್ಟು ಸರಿ ನಾವು ಫೈಲ್ ಹೋಗಿದೆ, ಎಷ್ಟು ಸರಿ ಬಂದಿದೆ, ಎಲ್ಲ ನೀವೆಲ್ಲ ಮನಗಂಡಿದ್ದೀರಾ. ಸೊ ಈ ಒಂದು ನಿಟ್ಟಲ್ಲಿ ನಮಗೆ ಪ್ರೇರಣೆ ಪಡಲಿಕ್ಕೂ ನಮಗೊಬ್ಬರು MP ಬೇಕು. MLA ಇದ್ದಾರೆ, ಒಬ್ಬರೇ ಇದ್ದಾರೆ ಪಾಪ. ಇನ್ನು ನಮ್ಮ ಸಮಾಜದಲ್ಲಿ ನೋಡಿದ್ರೆ ನಮ್ಮ ಪಾಪ್ಯುಲೇಷನ್ ನೀವು ಕಲಬುರಗಿಯಲ್ಲಿ, ಗುಲ್ಬರ್ಗದಲ್ಲಿ ನೋಡ್ಬೋದು, ಹಾವೇರಿ ನೋಡ್ಬೋದು, ಸಾಕಷ್ಟು ಜನ ಇದ್ದಾರೆ. ಆದರೆ ನಮ್ಮ ಜನಸಂಖ್ಯೆಗೆ ತಕ್ಕನಾಗಿ ನಮಗೆ ರಾಜಕೀಯದ ಒಂದು ಪ್ರಾಬಲ್ಯ ನಮಗೆ ಸಿಕ್ಕಿಲ್ಲ. ನಾವು ಶೈಕ್ಷಣಿಕವಾಗಿ ಈಗ ನಾವು ಕಾಲಿಡ್ತಾ ಇದ್ದೀವಿ. ಮಿತ್ರರಲ್ಲಿ ಸವಿನಯ ವಿನಂತಿ ಏನಂದರೆ, ಇವತ್ತು ಕರ್ನಾಟಕ ರಾಜ್ಯ ಗಂಗಾಮತಸ್ಥರ ಸಂಘದ ಪರವಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜದ ವತಿಯಿಂದ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಇವರಿಗೆ ಲೋಕಸಭಾ ಸದಸ್ಯರಾಗಲು ಟಿಕೆಟ್ ಕೊಡಬೇಕು ಅಂತೇಳಿ ನಾವೆಲ್ಲ ಸಂಘದ ಪರವಾಗಿ ಸರ್ಕಾರ ಹೈಕಮಾಂಡಿಗೆ ಅಥವಾ ಸಂಬಂಧಿಸಿದವರಿಗೆ ಈ ಮೆಸೇಜ್ ಹೋಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಸನ್ಮಾನ್ಯ ಮೌಲಾಲಿ ರಾಜ್ಯದ ಅಧ್ಯಕ್ಷರು ಅವಣ್ಣ ಮಾಯ್ಕೇರಿ ಅವರು, ನಾಗರಾಜ್ ಮಲ್ಲೂರು, ಮಂಜುನಾಥ್
ಮಹಾದೇವ್ ಕತ್ರಿ ಹಾಗೂ ಸರಾವರಿಯವರು. ಕರ್ನಾಟಕ ರಾಜ್ಯ ಗಂಗಮ ಸಂಘದ ಅಧ್ಯಕ್ಷರಾದ ಮೌಲಾಲಿ ಇವತ್ತು ಈ ದಿನ ಪ್ರೆಸ್ ಮೀಟ್ ಮಾಡೋ ಕಾರಣ ನಮ್ಮ ಸಮಾಜದ ಪ್ರಮೋದ್ ಮಧ್ವರಾಜ್ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸ್ಥಾನವನ್ನು ಕೊಡಬೇಕಂತೇಳಿ ಮಾನ್ಯ ವಿಜಯ ರಾಘವೇಂದ್ರ ಅವರಿಗೆ, ನಮ್ಮ ಪ್ರಧಾನಮಂತ್ರಿಗಳಿಗೆ, ರಾಜೇಶ್ ಸೆಕ್ರೆಟರಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್ ಅವರಿಗೆ ಎಲ್ಲ ಅವರಿಗೆ ಸಹಕರಿಸಬೇಕಂತೇಳಿ ಎಲ್ಲ ಹೇಳಿದ್ವಿ. ಎಲ್ಲರೂ ಕೊಡ್ತೀವಂತ ಹೇಳಿದ್ದಾರೆ. ಆದರೆ ನಮ್ಮ ಪತ್ರಿಕಾ ಮಾಧ್ಯಮದಿಂದ ಅವ್ರು ಸ್ವಲ್ಪ ಒತ್ತಡ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಸ್ಪರ್ಧಿಸಲು ಅವಕಾಶ ಸಿಗ್ತೈತೆ. ಇದಕ್ಕೆ ಮುಂಚೆ ಕೂಡ ಸಚಿವರಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ. ಮೀನುಗಾರಿಕೆ 90% ನಮ್ಮ ಸಮಾಜಕ್ಕೆ ಕೊಡಬೇಕಂತೇಳಿ ಅದೊಂದು ಅವ್ರು ತೀರ್ಮಾನ ಮಾಡಿ ಅದು ಕೂಡ ಒಂದು ಸಕ್ಸಸ್ಫುಲ್ಲಾಗಿ ಮಾಡಿದರು. ಅದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸ್ಪರ್ಧಿಸಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ತಿದ್ವಿ. ಜೈ ಕರ್ನಾಟಕ. ಸರ್, ನಮ್ಮ ಹೆಸರು ಮಂಡೂರು ನಾಗರಾಜ್ ಅಂತ, ಕರ್ನಾಟಕ ರಾಜ್ಯ ಗಂಗಮತ ಸಂಘದ ರಾಜ್ಯ ಉಪಾಧ್ಯಕ್ಷರು. ನಾವು ಇಡೀ ಕರ್ನಾಟಕದಲ್ಲಿ 39 ಪರ್ಯಾಯದಿಂದ ಕೋಲಿ, ಕಬ್ಬಲಿಗ, ಬೆಸ್ತ ಅಂತ 39 ಪರ್ಯಾಯದಿಂದ ನಾವು ಕರೆಯಲ್ಪಡ್ತೀವಿ. ಇಡೀ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮಾಜದವರಿದೆ. ಹಾಗೆ ನಮ್ಮ ಸಮಾಜ ರಾಜಕೀಯದಲ್ಲಿ ರಾಜಕೀಯದ ಅತಿ ಹಿಂದುಳಿದಿದೆ ನಮ್ಮ ಸಮಾಜ. ಈ ಒಂದು ಕನಿಷ್ಠ ಪಕ್ಷ 60 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಸಮಾಜದಲ್ಲಿ. ರಾಜಕೀಯವಾಗಿ ಇದುವರೆಗೂ ಯಾವ ಪಕ್ಷ ನಮ್ಮ ಸಮಾಜವನ್ನು ಜಾಸ್ತಿ ಗುರುತಿಸ್ತಾ ಇಲ್ಲ. ಆದ್ದರಿಂದ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಸರ್ ಅವರಿಗೆ ಅವರು ಈ ಒಂದು ರಾಜಕೀಯ ಉಳ್ಳವರ ಹಿಂದೆ ಎಲ್ಲ ಅವ್ರ ತಾಯಿ ಒಂದು ರಾಜಕೀಯದಲ್ಲಿ ಸ್ಥಾನಮಾನದಲ್ಲಿ ಒಂದು ಸಚಿವರಾಗಿ, ಮಾಜಿ ಸಚಿವರಾಗಿ ಎಲ್ಲ ಬಂದರು. ಅವ್ರ ತಾಯಿಯಲ್ಲಿ ಅವರ ಒಂದು ಫ್ಯಾಮಿಲಿ ಒಂದು ರಾಜಕೀಯ ಒಂದು ಇದರಿಂದ ಒಂದು ಒಳ್ಳೆ ಚಾಣಕ್ಷತೆಯಿಂದ ಒಂದು ಒಳ್ಳೆ ಆಡಳಿತ, ಒಂದು ಬಡಬಗ್ಗರಿಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಮೀನುಗಾರರಿಗೂ ನ್ಯಾಯ ದೊರಕಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ಒಂದು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರವಾದಂಥ ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ಒಂದು MP ಟಿಕೆಟು ಇಡೀ ನಮ್ಮ ಸಮಾಜದ ಪರವಾಗಿ, ಇಡೀ ನಮ್ಮ ಸಮಾಜದಲ್ಲಿ ಏಕೈಕ ಒಂದು ಆ ಒಂದು ಸ್ಥಾನದಲ್ಲಿರೋದಂದರೆ ಪ್ರಮೋದ್ ಮಧ್ವರಾಜ್ ಸರ್. ಅವರಿಗೆ ದಯವಿಟ್ಟು ಅವರಿಗೊಂದು ಟಿಕೆಟ್, ಲೋಕಸಭಾ ಟಿಕೆಟ್ ಕೊಟ್ಟು ಅವರಿಗೆ ಒಂದು ವಿಜಯಶಾಲಿ ಹಾಕ್ಸಲಂತ ಸಹಕರಿಸಬೇಕು. ಇಡೀ ನಮ್ಮ ಸಮಾಜ ಒಗ್ಗಟ್ಟಾಗಿ ಅವ್ರ ಪರ ನಾವು ನಿಲ್ತೀವಿ ಅಂತೇಳಿ ಈ ಮೂಲಕ ಹೇಳ್ಕೊಳ್ಳೋಕ್ಕೆ ನಾನು ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.